ಪ್ರಜ್ವಲ್ ರೇವಣ್ಣಗೆ ವಿದೇಶದಲ್ಲಿ ಆಶ್ರಯ ನೀಡ್ತಿರೋದು ಯಾರು ಗೊತ್ತಾ? ವಿದೇಶದಲ್ಲಿ ಐಷಾರಾಮಿ ಜೀವನ ನಡೆಸ್ತಿದ್ದಾರಂತೆ ಪ್ರಜ್ವಲ್. ಬೃಹತ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರಂತೆ ಪ್ರಜ್ವಲ್. ದುಬೈನಲ್ಲಿ ಉದ್ಯಮಿಯೊಬ್ಬರ ಅಪಾರ್ಟ್ ನಲ್ಲಿ ಕಾಮಿ ಪ್ರಜ್ವಲ್ ಕುಟುಂಬಸ್ಥರಿಗೆ ಆಪ್ತರಾಗಿರೋ ಆ ಉದ್ಯಮಿಯೇ ಕಾಪಾಡ್ತಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಅವರ ಗೌಪ್ಯತೆ. ಆ ಅಪಾರ್ಟ್ಮೆಂಟ್ ಅಲ್ಲಿ ಪ್ರಜ್ವಲ್ಗೆ 7 ಸುತ್ತಿನ ಕೋಟೆ. ಪ್ರಜ್ವಲ್ ರಕ್ಷಣೆಗೆ ಖಾಸಗಿ ಸಂಸ್ಥೆಯ ಸೆಕ್ಯೂರಿಟಿ ಗಾರ್ಡ್ ಗಳ ನೇಮಕ ಮಾಡಿದ್ದಾರೆ. ಪ್ರಜ್ವಲ್ ಹತ್ತಿರ ಯಾರು ಸುಳಿಯದಂತೆ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಗ್ಗೆ ಸರ್ಕಾರಕ್ಕೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿತ್ತು. ಪ್ರಜ್ವಲ್ ದುಬೈನಲ್ಲಿ ಇದ್ದಾರಂತೆ. ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ವಿದೇಶದಲ್ಲಿ ಆಶ್ರಯವನ್ನ ಕೊಡ್ತಿರೋದು ಯಾರು ಗೊತ್ತಾ? ವಿದೇಶದಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಬೃಹತ್ ಅಪಾರ್ಟ್ಮೆಂಟ್ ಅಲ್ಲಿ ಪ್ರಜ್ವಲ್ ಇದ್ದಾರಂತೆ. ದುಬೈನಲ್ಲಿ ಉದ್ಯಮಿ ಒಬ್ಬರ ಅಪಾರ್ಟ್ಮೆಂಟ್ ಅಲ್ಲಿ ಕಾಬಿ ಪ್ರಜ್ವಲ್ ಇದ್ದಾರ. ಪ್ರಜ್ವಲ್ ಕುಟುಂಬಸ್ಥರಿಗೆ ಈ ಒಂದು ಐಷಾರಾಮಿ ಹೋಟೆಲ್ ನ ಬೃಹತ್ ಅಪಾರ್ಟ್ಮೆಂಟಿನ ಉದ್ಯಮಿ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಕ್ಕೆ ಆಪ್ತರಂತೆ. ಹೀಗಾಗಿ ಆ ಉದ್ಯಮಿಯೇ ಕಾಪಾಡ್ತಿದ್ದಾರ ಪ್ರಜ್ವಲ್ ರೇವಣ್ಣ ಅವರ ಗೌಪ್ಯತೆ. ಅಪಾರ್ಟ್ಮೆಂಟ್ ಅಲ್ಲಿ ಒಂದು 7 ಸುತ್ತಿನ ಕೋಟೆಯ ಹಾಗೆ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಅಲ್ಲಿ ಯಾರು ಹೋಗೋ ಹಾಗಿಲ್ಲ, ಅಲ್ಲಿ ಯಾರು ಬರೋ ಹಾಗಿಲ್ಲ. ಹೀಗಾಗಿ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಅವರ ರಕ್ಷಣೆಗಾಗಿ. ಈಗಾಗಲೇ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು SIT ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಇನ್ನು ಈಗಾಗಲೇ ಪ್ರಜ್ವಲ್ ಪರ ವಕೀಲರು ನಿರೀಕ್ಷಣಾ ಜಾಮೀನನ್ನು ಕೂಡ ಸಲ್ಲಿಸಿದ್ರು. ಈಗಾಗಲೇ ಕೋರ್ಟ್ಗೆ 3 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಲಾಗಿದೆ. ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ದುಬೈನಲ್ಲಿ ಉದ್ಯಮಿಯೊಬ್ಬರ ಅಪಾರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ರಕ್ಷಣೆ ಆಗ್ತಾ ಇದೆ. ಇನ್ನೊಂದೆಡೆ ಖಾಸಗಿ ಸಂಸ್ಥೆಯ ಸೆಕ್ಯೂರಿಟಿ ಗಾರ್ಡ್ ಗಳ ನೇಮಕ ಕೂಡ ಆಗಿದೆ. ಪ್ರಜ್ವಲ್ ರೇವಣ್ಣವನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಜ್ವಲ್ ಕುಟುಂಬಸ್ಥರಿಗೆ ಆಪ್ತರಾಗಿರೋ ಆ ಉದ್ಯಮಿ ಪ್ರಜ್ವಲ್ ರೇವಣ್ಣ ಅವರ ಗೌಪ್ಯತೆಯನ್ನ ಕಾಪಾಡ್ತಿದ್ದಾರೆ.